ನಮಸ್ಕಾರ ಸ್ನೇಹಿತರೆ, ಇಂದು ನಾವು ನೋಡುತ್ತಿರುವುದು ಬೀದರ್ ಜಿಲ್ಲೆಯ ಬಸವಕಲ್ಯಾಣ ಪಟ್ಟಣದಲ್ಲಿ ಇರುವ ಮಹಾನ್ ಸಮಾಜ ಸುಧಾರಕ ಬಸವಣ್ಣನವರ ಭವ್ಯ ಪ್ರತಿಮೆ. ಪ್ರತಿಮೆಯಲ್ಲಿ ಬಸವಣ್ಣನವರು ಧ್ಯಾನಮಗ್ನ ಸ್ಥಿತಿಯಲ್ಲಿ ಕುಳಿತಿರುವಂತೆ ಕಾಣುತ್ತಾರೆ. ಅವರ ಕೈಯಲ್ಲಿರುವ ಗ್ರಂಥವು ಅವರ ವಚನಗಳ ಸಂಕೇತವಾಗಿದೆ. ವಚನಗಳು ಸರಳ ಕನ್ನಡದಲ್ಲಿ ರಚಿಸಲ್ಪಟ್ಟಿದ್ದು ಇಂದಿಗೂ ಜನರಿಗೆ ಮಾರ್ಗದರ್ಶನ ನೀಡುತ್ತವೆ. ಅವರ ಪ್ರಮುಖ ಶಾಂತಿ ಮತ್ತು ದೃಢತೆ ಅವರ ತತ್ವಗಳನ್ನು ಪ್ರತಿಬಿಂಬಿಸುತ್ತದೆ. ಬಸವ ಕಲ್ಯಾಣವು ಇತಿಹಾಸ ಪ್ರಸಿದ್ಧ ಸ್ಥಳ. 12ನೇ ಶತಮಾನದಲ್ಲಿ ಇದು ಕಲ್ಯಾಣ ಎಂದು ಪ್ರಸಿದ್ಧವಾಗಿತ್ತು. ಇದೇ ಸ್ಥಳದಲ್ಲಿ ಬಸವಣ್ಣನವರು ಸಮಾಜ ಸುಧಾರಣೆಯ ಕ್ರಾಂತಿಯನ್ನು ಆರಂಭಿಸಿದರು. ಅವರು ಸ್ಥಾಪಿಸಿದ ಅನುಭವ ಮಂಟಪ ಇದೇ ಕಲ್ಯಾಣದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ಇದನ್ನು ವಿಶ್ವದ ಮೊದಲ ಪ್ರಜಾಪ್ರಭುತ್ವ ಚಿಂತನಾ ವೇದಿಕೆ ಎಂದು ಕರೆಯಲಾಗುತ್ತದೆ. ಬಸವಣ್ಣನವರು ಜಾತಿ ವ್ಯವಸ್ಥೆ, ಅಸಮಾನತೆ ಮತ್ತು ಅಂಧಶ್ರದ್ಧೆಗಳ ವಿರುದ್ಧ ಧ್ವನಿ ಎತ್ತಿದರು. ಅವರ ಪ್ರಮುಖ ಸಂದೇಶ ಕಾಯಕವೇ ಕೈಲಾಸ, ಅಂದರೆ ಪ್ರಾಮಾಣಿಕ ಪರಿಶ್ರಮವೇ ದೇವರ ಸೇವೆ ಎಂಬುದು. ಅವರ ಎಲ್ಲರೂ ಸಮಾನರು ಎಂದು ಬೋಧಿಸಿದರು. ಬಸವ ಕಲ್ಯಾಣದಲ್ಲಿರುವ ಈ ಪ್ರತಿಮೆ ಭಕ್ತರು ಮತ್ತು ಪ್ರವಾಸಿಗರಿಗೆ ಆಧ್ಯಾತ್ಮಿಕ ಹಾಗೂ ಐತಿಹಾಸಿಕ ಮಹತ್ವವನ್ನು ನೆನಪಿಸುತ್ತದೆ. ಪ್ರತಿದಿನ ಅನೇಕ ಜನರು ಇಲ್ಲಿ ಭೇಟಿ ನೀಡಿ ಬಸವಣ್ಣನವರ ಆದರ್ಶಗಳನ್ನು ಸ್ಮರಿಸುತ್ತಾರೆ. ಸ್ನೇಹಿತರೆ, ಬಸವಣ್ಣನವರ ಜೀವನ ನಮಗೆ ಸಮಾನತೆ, ಸಹನೆ ಮತ್ತು ಸತ್ಯದ ಮಾರ್ಗವನ್ನು ತೋರಿಸುತ್ತದೆ. ಬಸವ ಕಲ್ಯಾಣವು ಕೇವಲ ಒಂದು ಸ್ಥಳವಲ್ಲ, ಅದು ಸಮಾನತೆಯ ಸಂದೇಶ ಹರಡಿದ ಪವಿತ್ರ ಭೂಮಿ. ಬನ್ನಿ, ಬಸವಣ್ಣನವರ ಸಂದೇಶವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸೋಣ.